ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಉದ್ಘಾಟನೆಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆ ಭಾನುವಾರ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಜರುಗಿದೆ. ಅಂಬೇಡ್ಕರ್ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮಣ ಕೋಲಕಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ದಲಿತ ಸಮಾಜ ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಸಮಾಜದ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳುವ ಕುರಿತು ಸಮಗ್ರ ಚರ್ಚೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮಣ್ ಕೋಲಕಾರ್ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟ ಎಂಬ ಸಂದೇಶ ಇಂದಿಗೂ ಪ್ರಸ್ತುತವಾಗಿದ್ದು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯಗಳು ಸಂಘಟಿತರಾದಾಗ ಮಾತ್ರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇಂದಿಗೂ ಅನೇಕ ದಲಿತ ಕುಟುಂಬಗಳು ಸರ್ಕಾರದ ವಿವಿಧ ಯೋಜನೆಗಳಿಂದ ವಂಚಿತರಾಗುತ್ತಿರುವುದು ವಿಷಾದನೀಯ. ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ದಲಿತರ ಮೇಲೆ ನಡೀತಾ ಇರುವಂತಹ ದಬ್ಬಾಳಿಕೆ ಹಾಗೂ ಅನ್ಯಾಯದ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಬೆಳಗಾವಿ. ನಾನು ಈ ಸಂಘ ಹೊಂದಿದೆ ನನ್ನ ಸಂಘಟನೆ. ಆ ನಿಟ್ಟಿನಲ್ಲಿ ತಾಲೂಕಾ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಹಾಗೂ ವಿಭಾಗೀಯ ಮಟ್ಟದಲ್ಲಿ ನನ್ನ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ನೀವು ಈ ಸಂಘಟನೆಯ ಉದ್ಘಾಟನೆ ಬಗ್ಗೆ ಪೂರ್ವಭಾವಿ ಸಭೆ ಮಾಡಲಿಕ್ಕೆ ನಮ್ಮನ್ನು ನಿಮ್ಮ ಈ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಕರೆಸಿ ಹಾಗೂ ಸ್ವಾಗತ ಕೋರಿ ಸತ್ಕಾರ ಮಾಡಿದ್ದಕ್ಕಾಗಿ ನಾನು ಈ ನಿಮ್ಮ ಗಲ್ಲಿಯ ಎಲ್ಲ ನನ್ನ ಬಾಂಧವರಿಗೂ, ಕಿರಿಯರಿಗೂ, ಹಿರಿಯರಿಗೂ ಹಾಗೂ ನನ್ನ ಅಕ್ಕ ತಂಗಿಯರಿಗೂ ಹಾಗೂ ತಾಯಿಯಂದಿರಿಗೂ ಮೊದಲಿಗೆ ನಾನು ನಿಮ್ಮ ಎಲ್ಲರಿಗೂ ಮತ್ತೊಂದು ಸಾರಿ ನನ್ನ ಜೈವಿ ವಂದನೆಗಳನ್ನ ಹೇಳ್ತೀನಿ. ಅದೇ ಪ್ರಕಾರವಾಗಿ ಸಂಘಟನೆ ತೆಗಿಯೋದು ನಾನು ಏನು ಹೇಳ್ತಾ ಇದ್ದೀನಿ ಆ ಪ್ರಶ್ನೆಗಳನ್ನ ನಿಮ್ಮಿಂದ ನನಗೆ ಕೇಳಿದರೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅಂದರೆ ನೀವು ನನಗೆ ಕೇಳಿದರೆ ನೀವು ಯಾವ ಕಾರಣಕ್ಕಾಗಿ ಸಂಘಟನೆ ತೆಗಿತಿದ್ದೀರಾ, ಏನು ಸಮಸ್ಯೆ ಇದೆ, ಸಂಘಟನೆ ತೆಗೆಯೋದ್ರಿಂದ ಏನು ಲಾಭ ಇದೆ ಮತ್ತು ಅದರಿಂದ ಮುಂದೆ ಏನು ಪ್ರಯೋಜನಗಳು, ಮಹಿಳಾ ಘಟಕದ ಸಂಘಟನೆಯಿಂದ ಏನು ಪ್ರಯೋಜನ ಇದೆ, ಪುರುಷ ಘಟಕದಿಂದ ಏನು ಪ್ರಯೋಜನ ಇದೆ, ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ಜನ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಸಂಘಟನೆ ಕೆಲಸ ಮಾಡುತ್ತೆ. ಅದೇ ಪ್ರಕಾರವಾಗಿ ತಾವು ತಮ್ಮ ಏನಾದರೂ ಸಲಹೆ ಸೂಚನೆಗಳು ಈ ಸಂಘಟನೆ ಬಗ್ಗೆ ಕೇಳೋದಾದರೆ, ಈ ಸಂಘಟನೆ ತೆಗೆಯೋದ್ರಿಂದ ಏನಾದರೂ ನಮಗೆ ಉಪಯೋಗ ಐತೆ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ, ಸಮಸ್ಯೆಗಳಿದ್ರೆ ನೀವು ನೇರವಾಗಿ ನಾನು ಕೇಳ್ಬೋದು. ಅದಕ್ಕೆ ನಾನು ನಿಮಗೆ ಒಂದೊಂದಾಗಿ ನಾನು ನಿಮಗೆ ಉತ್ತರ ನೀಡ್ತಾ ಹೋಗ್ತೀನಿ. ಆ ಪ್ರಕಾರ ನೀವು ಯಾರಾದರೂ ನಾನು ಕೇಳಿ ಆ ರೀತಿ ನಿಮಗೆ ಉತ್ತರ ನೀಡ್ತೀನಿ. ಪ್ರತಿಯೊಂದನ್ನು ಕೂಡ ಅವರು ನ್ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಒಳ್ಳೆಯ ಚಾತುರ್ಯ, ಬುದ್ಧಿವಂತರು. ಆ ಕಾರಣಕ್ಕಾಗಿ ನಾವು ನಮ್ಮ ಊರಾಗ ಒಂದು ಚಿಕ್ಕಬಾಗೇವಾಡಿ ಒಳಗೆ ಸರ್ ಒಂದು ಸಂಘಟನೆ ಮಾಡಬೇಕು. ಹಲವಾರು ಸಂಘಟನೆಗಳದಾವ ಸರ, ಆದರೆ ನಾವು ನೀವು ಸಂಘಟನೆ ಮಾಡ್ತೀರಿ ಅನ್ನೋ ಒಂದು ನಿಟ್ಟಿನೊಳಗಡೆ ನಾವು ನಿಮ್ಮ ಸಂಘಟನೆ ತೆಗಿಬೇಕಂತ ಹೇಳ್ತಾರೆ. ನಮ್ಗೆ ಅವ್ರು ಹೇಳೋಕ್ಕಾಗಿತ್ತು. ನೀನೇನೋ ನೀವೆಲ್ಲ ಹಿರಿಯರು ಮತ್ತೆಲ್ಲ ಯುವಕರು ಕೂಡಿಕೇರಿ ಮೀಟಿಂಗ್ ಮಾಡ್ಕೊಂಡು ಹೇಳ್ಕೊಂಡು ನಮ್ಗೆ ಹೌದಪ್ಪ 18% ಅನ್ನೋದು ಇನ್ನೂ ಅರ್ಧ ಜನಕ್ಕೆ ತೆಗಿಯೋದು ಅದೇ. ನಮ್ಗೆ ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಅದು 25% ಆಗೈತ್ರಿ ಪಂಚಾಯತಿದ. ಅಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾ ಬರೀ ಜಸ್ಟ್. 25% ಅಂದ್ರೆ ಏನ್ರಿ? ಎಕ್ಸಾಂಪಲ್ ಒಂದು ಪಂಚಾಯತಿಗೆ ಒಂದು ಎಕ್ಸಾಂಪಲ್ ಒಂದು 10 ಲಕ್ಷ ವರ್ಷ ಪಂಚಾಯತಿಗೆ ಜಮಾ ಆಗೈತಿ. ಅದ್ರಾಗ ನಮ್ಗೆ ಎಷ್ಟು ತೆಗಿದ್ರು ಎಸ್ಸಿಟಿಗೆ 2,50,000 ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಘಟಕವನ್ನ ಶೀಘ್ರದಲ್ಲೇ ಉದ್ಘಾಟಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಸಭೆಯಲ್ಲಿ ಬೈರೋ ಮೈತ್ರಿ, ಸಾಗರ ಕೋಲಕಾರ್, ಸಾಗರ್ ಪೂಜೇರಿ, ಶಿವಾಜಿ ಗುರಮ, ಗಂಗಪ್ಪ ಕುಂಬಳಿಸಿರಿ, ಹಲವು ಯುವ ಮುಖಂಡರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.